ಸೊ ಇಲ್ಲಿ ನಾವು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವೆಶನ್ಸ್ಗಳನ್ನು ನೀವು ಈ ಒಂದು ಕ್ವೆಶನ್ ಪೇಪರಲ್ಲಿ ನೋಡಬಹುದು ವಿದ್ಯಾರ್ಥಿಗಳೇ. ಬನ್ನಿ ಫಸ್ಟ್ ಮೇನಲ್ಲಿ ಏನೆಲ್ಲ ಕ್ವೆಶನ್ಸ್ಗಳಿದ್ದಾವೆ ಮತ್ತು ಉತ್ತರಗಳು ಏನಿದ್ದಾವೆ ಅಂತ ನೋಡ್ತಾ ಹೋಗೋಣ. ಈ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತೇಳಿ ಸುಮಾರು 8 ಪ್ರಶ್ನೆಗಳನ್ನು ಕೇಳಿರ್ತಾರೆ. 8 ಅಂಕಗಳು ನೀವು ಇಲ್ಲಿ ತೆಗೆದುಕೊಳ್ಬಹುದು ವಿದ್ಯಾರ್ಥಿಗಳೇ. ಅದರಲ್ಲಿ ಫಸ್ಟ್ ಕ್ವೆಶನ್ ನೋಡಿ, ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಬಳಿಕ ಪೇಶ್ವೆ ಆದಂಥವರು ಯಾರು ಅಂಥೇಳಿ ಕೇಳಿದ್ದಾರೆ. ಉತ್ತರವನ್ನು ಗಮನಿಸ್ಬೋದು. 2ನೇ ಮಾಧವ್ ರಾಯ್ ಅವರು ಮರಾಠ ಯುದ್ಧದ ಬಳಿಕ ಪೇಶ್ವೆ ಆಗ್ತಾರೆ. ಸೆಕೆಂಡ್ ಕ್ವೆಶನ್, ಭಾರತದಲ್ಲಿಯೇ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಅಂತ ಕೇಳಿದ್ದಾರೆ. ಉತ್ತರ ಭಾಕ್ರಾ ನಂಗಲ್ ಯೋಜನೆ ಆಗಿದೆ ವಿದ್ಯಾರ್ಥಿಗಳೇ. ಥರ್ಡ್ ಒನ್, ಆರ್ಯ ಸಮಾಜದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. 4ನೇ ಪ್ರಶ್ನೆ, ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಪ್ರದೇಶವನ್ನು ಆವರಿಸಿರ್ತಕ್ಕಂತಹ ಮಣ್ಣು ಯಾವುದು ಅಂತೇಳಿ ಕೇಳಿದ್ದಾರೆ. ಸೊ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚು ಪ್ರದೇಶವನ್ನು ಆವರಿಸಿರ್ತಕ್ಕಂತಹ ಮಣ್ಣು ಯಾವುದಪ್ಪ ಅಂದರೆ ಕೆಂಪು ಮಣ್ಣು ಆಗಿದೆ. ಇನ್ನು 5ನೇ ಪ್ರಶ್ನೆ, ಅಣ್ಣಾಮಲೈ ವನ್ಯಜೀವಿ ಧಾಮವು ಇರ್ತಕ್ಕಂತಹ ರಾಜ್ಯ ಯಾವುದು ಅಂತ ಕೇಳಿದರೆ ನಿಮಗೆ ಹೆಸರನ್ನು ಗಮನಿಸಿದರೆ ಗೊತ್ತಾಗ್ಬಿಡ್ಬೋದು. ಅಣ್ಣಾಮಲೈ ಅಂತಕ್ಕಂಥದ್ದು ತಮಿಳುನಾಡಿನಲ್ಲಿರ್ತಕ್ಕಂತಹ ವನ್ಯಜೀವಿ ಧಾಮ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 6ನೇ ಪ್ರಶ್ನೆ, ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದಂತಹ ಖಾತೆ ಯಾವುದು ಅಂತ ಕೇಳಿದ್ದಾರೆ. ಸೊ ಚಾಲ್ತಿ ಖಾತೆ ಇದ್ದರೆ ನಾವು ಬ್ಯಾಂಕ್ನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ಕೂಡ ವ್ಯವಹರಿಸಬಹುದು. 7ನೇ ಪ್ರಶ್ನೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಇವರನ್ನು ಕರೆಯುತ್ತಾರೆ ಅಂತ ಕೇಳಿದರೆ MS ಸ್ವಾಮಿನಾಥನ್ ಅವರನ್ನು ನಾವು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಕರಿತೇವೆ. 8ನೇ ಪ್ರಶ್ನೆ, ಮಾನವ ಕುಲಂ ತಾನೊಂದೇ ವಲಂ ಎಂದು ಹೇಳಿರ್ತಕ್ಕಂಥವರು ಯಾರು ಅಂತ ಕೇಳಿದರೆ ಪಂಪ ಅವರು ಮಾನವ ಕುಲಂ ತಾನೊಂದೇ ವಲಂ ಅಂತೇಳಿ ಹೇಳಿರ್ತಕ್ಕಂತಹ ವ್ಯಕ್ತಿ ಆಗಿದ್ದಾರೆ. ಇನ್ನು ಸೆಕೆಂಡ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಸುಮಾರು 8 ಪ್ರಶ್ನೆಗಳು 8 ಅಂಕಗಳಿಗೆ ನೀವು ಇಲ್ಲಿ ಬರೀಬೇಕಾಗುತ್ತೆ. 9ನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಂಥವರು ಯಾರು ಅಂತ ಕೇಳಿದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಉತ್ತರ ಲಾರ್ಡ್ ವೆಲ್ಲೆಸ್ಲಿ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿರ್ತಾನೆ. 10ನೇ ಪ್ರಶ್ನೆ, 2ನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗಾಣಿಸಿರ್ತಕ್ಕಂತಹ ಒಪ್ಪಂದ ಯಾವುದು ಅಂತ ಕೇಳಿದ್ದಾರೆ. ಸೊ ಮಂಗಳೂರು ಒಪ್ಪಂದದೊಂದಿಗೆ ಈ 2ನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆ ಆಗುತ್ತೆ. 11ನೇ ಪ್ರಶ್ನೆ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸ್ತವೆ ಅಂತ ಕೇಳಿದ್ದಾರೆ. ಸೊ ನೀಲಗಿರಿ ಬೆಟ್ಟಗಳಲ್ಲಿ ಈ ಒಂದು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುತ್ತವೆ ಅಥವಾ ಸೇರುತ್ತವೆ. 12ನೇ ಪ್ರಶ್ನೆ, ಭಾರತಕ್ಕೆ ಅತಿ ಹೆಚ್ಚು ಮಳೆ ತರುವ ಋತು ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೈಋತ್ಯ ಮಾನ್ಸೂನ್ ಕಾಲ ಏನಿದೆನೋ ಈ ಒಂದು ಸಮಯದಲ್ಲಿ ಭಾರತಕ್ಕೆ ಅತಿ ಹೆಚ್ಚು ಮಳೆ ಆಗುತ್ತೆ. 13ನೇ ಪ್ರಶ್ನೆ, ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ವಾಸ್ಕೋ ಡ ಗಾಮ ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾನೆ. 14ನೇ ಪ್ರಶ್ನೆ, ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿರ್ತಕ್ಕಂತಹವರು ಯಾರು ಅಂತ ಕೇಳಿದ್ದಾರೆ. ಸ್ವಾಮಿ ವಿವೇಕಾನಂದರವರು ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. 15ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ಮೊಟ್ಟ ಮೊದಲ ಮಹಿಳಾ ನ್ಯಾಯಮೂರ್ತಿ ಯಾರು ಅಂತ ಕೇಳಿದ್ದಾರೆ. ಫಾತಿಮಾ ಬಿವಿ ಅವರು ಸರ್ವೋಚ್ಚ ನ್ಯಾಯಾಲಯದ ಮೊಟ್ಟ ಮೊದಲ ಮಹಿಳಾ ನ್ಯಾಯಮೂರ್ತಿ ಆಗಿದ್ದರು. 16ನೇ ಪ್ರಶ್ನೆ, ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ ಕೇಳಲಾಗಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂತಹ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ನಾವು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತೇಳಿ ಕರಿತೇವೆ ವಿದ್ಯಾರ್ಥಿಗಳೇ. ಇನ್ನು ಥರ್ಡ್ ಮೇನ್ಗೆ ಸಂಬಂಧಪಟ್ಟಂತೆ ಈ ಒಂದು ಥರ್ಡ್ ಮೇನಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಕೂಡ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನು ನೀವು ಕೊಡಬೇಕಾಗುತ್ತೆ ಅಥವಾ ಅಂಶಗಳಲ್ಲಿ ಅಂದರೆ ಪಾಯಿಂಟಲ್ಲಿ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು, 2 ಅಥವಾ 4 ಇಷ್ಟರಲ್ಲಿ ನೀವು ಪಾಯಿಂಟ್ಸಲ್ಲಿ ಆನ್ಸರ್ ಕೊಡ್ರಿ. ಯಾಕೆಂದರೆ 2 ಅಂಕಗಳಿಗೆ ಕೇಳ್ತಕ್ಕಂತಹ ಪ್ರಶ್ನೆ ಸುಮಾರು 16 ಮಾರ್ಕ್ಸನ್ನು ನೀವು ಇಲ್ಲಿ ತೆಗೆದುಕೊಳ್ಬಹುದು. 17ನೇ ಪ್ರಶ್ನೆ ಗಮನಿಸಿ, ಸಾಮಾಜಿಕ ಸ್ತರವಿನ್ಯಾಸವು ಸರ್ವವ್ಯಾಪಕವಾದದ್ದು ಹೇಗೆ ಅಂತ ಕೇಳಲಾಗಿದೆ. ಸೊ ಉತ್ತರ ಗಮನಿಸಿ, ಸಾಮಾಜಿಕ ಸ್ತರವಿನ್ಯಾಸವು ವಿಶ್ವವ್ಯಾಪಿಯಾಗಿದೆ. ಮಾನವ ಸಮಾಜ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಸಾಮಾಜಿಕ ಸ್ತರವಿನ್ಯಾಸ ಎಂಬುದು ಇದೆ. ಇಲ್ಲಿ ಥರ ಅಂತಾಗಿದೆ, ಸ್ತರವಿನ್ಯಾಸ ಎಂಬುದು ಇದೆ.
ಇದು ವಿವಿಧ ರೂಪಗಳಲ್ಲಿ ಅಸ್ತಿತ್ವದಲ್ಲಿದೆ ಅಂತೇಳಿ ಬರಿಬೇಕಾಗುತ್ತೆ. ಇನ್ನು ಇದಕ್ಕೆ ಆಲ್ಟರ್ನೇಟಿವ್ ಕ್ವಶನ್ ಇದೆ ನೋಡಿ, ಮಳೆ ನೀರಿನ ಕೊಯ್ಲು ಎಂದರೇನು? ತುಂಬ ಸಿಂಪಲ್ ಆಗಿರೋ ಪ್ರಶ್ನೆ. ಅದರ ಪ್ರಕಾರಗಳು ಯಾವ್ಯಾವು ಅಂತೇಳಿ ಉತ್ತರ ನೀವು ಬರೀಬೇಕಾಗುತ್ತೆ. ಮಳೆ ನೀರನ್ನು ಸಂಗ್ರಹಿಸಿ ಬಳಕೆ ಮಾಡುವುದನ್ನೇ ಮಳೆ ಕೊಯ್ಲು ಎಂದು ಕರಿತೇವೆ. ಅಂದರೆ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಆ ನೀರನ್ನು ಸಂಗ್ರಹಿಸ್ಕೋಬೇಕು, ಅದನ್ನು ನಾವು ನಂತರದ ದಿನಗಳಲ್ಲಿ ನಮಗೆ ಬೇಕಾದ ಹಾಗೆ ಬಳಸ್ಕೊಳ್ಬೋದು. ಸೊ ಇದರಲ್ಲಿ 2 ಪ್ರಕಾರಗಳಿದ್ದಾವೆ. ಮೊದಲನೇದು ಮಳೆ ಬಿದ್ದಂತಹ ಸ್ಥಳದಲ್ಲಿಯೇ ನೀರನ್ನು ಸಂಗ್ರಹಿಸೋದು, ಇದು ಫಸ್ಟ್ ಟೈಪ್ ಆಗಿರುತ್ತೆ. ಸೆಕೆಂಡ್ ಒನ್, ಮಳೆ ಬಿದ್ದ ನಂತರ ಹರಿಯುವ ನೀರನ್ನು ಸಂಗ್ರಹಿಸುವುದು, ಅಂದರೆ ಹಳ್ಳ ಕೊಳ್ಳಗಳು ಹರಿತಾ ಹೋಗ್ತಾವಲ್ವ, ಅಂತಹ ನೀರನ್ನು ತಡೆಗಟ್ಟತಕ್ಕಂಥದ್ದು ಎರಡನೇ ಒಂದು ಪ್ರಕಾರ ಆಗಿರುತ್ತೆ. 18ನೇ ಪ್ರಶ್ನೆ, ಬ್ರಿಟಿಷರ ಕಾಲದ ಆಡಳಿತ ವ್ಯವಸ್ಥೆಯಲ್ಲಿ ಭಾರತೀಯ ಸೈನ್ಯವು ಬ್ರಿಟಿಷರಿಗೆ ಆಧಾರ ಸ್ತಂಭ ಆಗಿತ್ತು, ಸಮರ್ಥನೆ ನೀಡಿ ಅಂತ ಕೇಳಿದ್ದಾರೆ. ಬ್ರಿಟಿಷರು ಭಾರತೀಯರನ್ನೇ ತಮ್ಮ ಸೈನ್ಯದಲ್ಲಿ ಸೇರಿಸ್ಕೊಳ್ತಾರೆ. ಅಂದರೆ ಆ ಒಂದು ಸೈನಿಕರು ಏನಿದ್ರು ಬ್ರಿಟಿಷರ ಒಂದು ಸೈನ್ಯದಲ್ಲಿ ಹೆಚ್ಚಾಗಿ ಭಾರತೀಯರೇ ಇರ್ತಾರೆ. ಅವರ ನೆರವಿನಿಂದಲೇ ಭಾರತವನ್ನು ತಮ್ಮ ಅಧೀನಕ್ಕೆ ಅವರು ತೆಗೆದುಕೊಳ್ತಾರೆ. ಸೈನ್ಯದ ಶಕ್ತಿಯನ್ನು ಬಳಸಿಕೊಂಡು ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಿಕೊಳ್ತಾರೆ. ಅಂದರೆ ಭಾರತದ ಸೈನ್ಯವನ್ನೇ ಬಳಸಿಕೊಂಡು ತಮ್ಮ ಒಂದು ಸಾಮ್ರಾಜ್ಯವನ್ನು ಅವರು ಪ್ರೊಟೆಕ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಆಲ್ಟರ್ನೇಟಿವ್ ಕ್ವಶನ್ ಗಮನಿಸಬಹುದು. ಜನಸಂಖ್ಯಾ ಸ್ಫೋಟದಿಂದ ಆಗುವ ಸಮಸ್ಯೆಗಳು ಯಾವುವು ಅಂತ ಕೇಳಿದರೆ, ಸೊ ಜನಸಂಖ್ಯೆ ಹೆಚ್ಚಾದರೆ ಏನೆಲ್ಲ ಸಮಸ್ಯೆಗಳು ಸಮಾಜದಲ್ಲಿ ತಲೆದೋರ್ತವೆ ಅಂತಕ್ಕಂಥದ್ದನ್ನು ನೀವು ಬರೀಬೇಕಾಗುತ್ತೆ. ತುಂಬ ಕಾಮನ್ ಆಗಿರ್ತಕ್ಕಂತಹ ಪಾಯಿಂಟ್ಸ್ಗಳಿವು. ಅನಕ್ಷರತೆ, ನಿರುದ್ಯೋಗ, ಬಡತನ. ನೋಡಿ, ಅನಕ್ಷರತೆ ಅಂತಕ್ಕಂಥದ್ದು ಎಲ್ಲೆಡೆ ವ್ಯಾಪಿಸಿದೆ. ಅದೇ ರೀತಿ ಜನಗಳಿಗೆ ಸರಿಯಾಗಿ ಉದ್ಯೋಗ ಸಿಗ್ತಾ ಇಲ್ಲ, ಮತ್ತು ಬಡತನ ಅಂತಕ್ಕಂಥದ್ದು ಕೂಡ ಇದೆ. ಇನ್ನು ವಸತಿ ಸೌಲಭ್ಯಗಳ ಕೊರತೆ, ಜನಸಂಖ್ಯೆಯಿಂದ ಎಲ್ರಿಗೂ ಕೂಡ ಸೂಕ್ತವಾದಂತಹ ಮನೆಗಳನ್ನು ಹೊಂದಿ ಒಂದು ವಸತಿ ಸೌಲಭ್ಯವನ್ನು ಪಡೆಯೋದು ಕಷ್ಟ ಆಗುತ್ತೆ. ಆರೋಗ್ಯ ಸಮಸ್ಯೆಗಳು ಎದುರಾಗ್ತವೆ, ಕುಡಿಯುವ ನೀರಿನ ಸಮಸ್ಯೆ ಎದುರಾಗುತ್ತೆ. ಸೊ ಇಂತಹ ಅನೇಕ ಸಮಸ್ಯೆಗಳು ಈ ಒಂದು ಜನಸಂಖ್ಯಾ ಸ್ಫೋಟದಿಂದ ಆಗುತ್ತವೆ. 19ನೇ ಪ್ರಶ್ನೆ, ಭಾರತದ ವ್ಯವಸಾಯವು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟವಾಗಿದೆ, ಹೇಗೆ? ನೋಡಿ ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದಿರ್ಬೋದು, ನಮ್ಮ ಭಾರತ ದೇಶದ ಒಂದು ವ್ಯವಸಾಯ ಏನಿದೆ ಕಂಪ್ಲೀಟಾಗಿ ಮಳೆ ಮೇಲೆ ಡಿಪೆಂಡ್ ಆಗಿದೆ. ಅಂದರೆ ಮಳೆ ಬಂದರೆ ಇಲ್ಲಿ ಬೆಳೆ ಬರುತ್ತೆ, ಮಳೆ ಇಲ್ಲ ಅಂದರೆ ಬೆಳೆನೇ ಇಲ್ಲ. ಸೊ ಇಲ್ಲಿ ಪಾಯಿಂಟ್ಸ್ಗಳನ್ನು ಗಮನಿಸಿ. ನೈಋತ್ಯ ಮಾನ್ಸೂನ್ ಮಾರುತಗಳು ದೇಶದ ವ್ಯವಸಾಯವನ್ನು ನಿಯಂತ್ರಣ ಮಾಡ್ತವೆ. ಒಂದು ವೇಳೆ ಮಳೆ ವಿಫಲವಾದರೆ ಬರಗಾಲ ಆವರಿಸುತ್ತದೆ. ಮಳೆ ಹೆಚ್ಚಾದರೆ ಪ್ರವಾಹ, ಪ್ರಾಣಹಾನಿ, ಆಸ್ತಿ ಹಾನಿ ಉಂಟಾಗ್ತವೆ. ಮಾನ್ಸೂನ್ ಮಳೆಯು ಅನಿಶ್ಚಿತವಾಗಿದ್ದು, ಅಂದರೆ ಇದು ಫಿಕ್ಸ್ ಆಗಿರೋದಿಲ್ಲ, ಬಂದೇ ಬರುತ್ತೆ ಈ ಟೈಮಲ್ಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಮತ್ತು ಸಮಾನವಾಗಿ ಹಂಚಿಕೆಯಾಗಿರೋದಿಲ್ಲ. ದೇಶದ ಎಲ್ಲೆಡೆನೂ ಕೂಡ ಸಮಾನವಾಗಿ ಮಳೆ ಸುರಿಯೋದಿಲ್ಲ. ಕೆಲವೊಂದು ಕಡೆ ಜೋರಾಗಿ ಮಳೆ ಬಂದರೆ ಕೆಲವೊಂದು ಕಡೆ ಮಳೆನೇ ಇಲ್ಲದೆ ಇರತಕ್ಕಂತಹ ಪ್ರದೇಶಗಳನ್ನು ನಾವು ನೋಡ್ತೀವಿ. ಇನ್ನು 20ನೇ ಪ್ರಶ್ನೆ, ಭಾರತಕ್ಕೆ ಹೊಸ ಮಾರ್ಗವನ್ನು ಕಂಡುಹಿಡಿಯಲು ಯುರೋಪಿಯನ್ನರನ್ನು ಪ್ರೇರೇಪಿಸಿದ ಅಂಶಗಳು ಯಾವುವು? ಅಂದರೆ ಈ ಯುರೋಪಿಯನ್ನರು ಏನಿದ್ದಾರೋ ಭಾರತಕ್ಕೆ ಒಂದು ಜಲಮಾರ್ಗವನ್ನು ಕಂಡುಹಿಡಿಯಲೇಬೇಕಾದಂತಹ ಅನಿವಾರ್ಯತೆ ಅವರಿಗೆ ಎದುರಾಗುತ್ತೆ. ಕಾರಣ ಏನು ಅಂತಕ್ಕಂತಹ ಅಂಶಗಳನ್ನು ನಾವು ಇಲ್ಲಿ ಬರಿತಾ ಹೋಗೋಣ. ಮೊದಲನೇದಾಗಿ ನೋಡಿ, ಕಾನ್ಸ್ಟಂಟಿನೋಪಲ್ ನಗರ ಏನಿತ್ತು ಅದನ್ನು ಟರ್ಕರು ವಶಪಡಿಸ್ಕೊಳ್ತಾರೆ. ಇದು ಫಸ್ಟ್ ಮೇನ್ ರೀಸನ್ ಆಗಿರುತ್ತೆ. ಸೆಕೆಂಡ್ ಒನ್, ಸ್ಪೇನ್, ಪೋರ್ಚುಗಲ್ ಮತ್ತು ಬೇರೆ ಯುರೋಪಿಯನ್ ದೇಶಗಳೇನಿದವೋ ಅವು ಇಟಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಪ್ರಯತ್ನವನ್ನು ಮಾಡ್ತವೆ. ಇನ್ನು ರಾಜರುಗಳೇನಿದ್ರು ಅವರು ಸಾಹಸಿ ನಾವಿಕರನ್ನು ಪ್ರೋತ್ಸಾಹಿಸ್ತಾರೆ. ಅಂದರೆ ಈ ಒಂದು ಹೊಸ ಭೂಪ್ರದೇಶಗಳನ್ನು ಕಂಡುಹಿಡಲಿಕ್ಕೆ ಅವರು ರಾಜರುಗಳು ಏನು ಮಾಡ್ತಾಯಿದ್ರು, ನಾವಿಕರಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ. ಅವ್ರಿಗೆ ಏನೆಲ್ಲ ವ್ಯವಸ್ಥೆ ಬೇಕೋ ಅದನ್ನು ಕಲ್ಪಿಸಿಕೊಡ್ತಾರೆ. ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಕೂಡ ನಡೀತವೆ. ಅಂದರೆ ದಿಕ್ಸೂಚಿಯಂತಹ, ದಿಕ್ಕು ಯಾವ ಕಡೆ ಇದೆ, ಯಾವ ಕಡೆ ಹೋಗ್ಬೋದು ಅಂತಕ್ಕಂತಹ ಕೆಲವೊಂದಿಷ್ಟು ಯಂತ್ರಗಳನ್ನು ಕಂಡುಹಿಡಿತಾರೆ. ಅದರಿಂದನೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಕ್ವಶನ್ ನಂಬರ್ 21, ವಿವಿಧ ಬ್ಯಾಂಕ್ ಖಾತೆಗಳನ್ನು ಹೆಸರಿಸಿ. ಅಂದರೆ ಬ್ಯಾಂಕ್ ಖಾತೆಗಳೇನಿರ್ತಾವೋ ಅವುಗಳ ಟೈಪ್ಸನ್ನು ಬರೀಬೇಕು. ಮೊದಲನೇದು ಉಳಿತಾಯ ಖಾತೆ, ಎರಡನೇದು ಚಾಲ್ತಿ ಖಾತೆ ಮತ್ತು ಆವರ್ತ ಠೇವಣಿ ಖಾತೆ ಮತ್ತು ನಿಶ್ಚಿತ ಠೇವಣಿ ಖಾತೆಗಳು. ಇವುಗಳು ಬ್ಯಾಂಕ್ ಖಾತೆಗಳ ವಿಧಗಳಾಗಿದ್ದಾವೆ. ಕ್ವಶನ್ ನಂಬರ್ 22 ನೋಡಿ, ಭಾರತದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಯಾವುವು ಅಂತೇಳಿ ಕೇಳಿದ್ದಾರೆ. ಅಂದರೆ ಭಾರತವನ್ನು ನಾವು ಯಾವ ರೀತಿ ಪ್ರಾಕೃತಿಕವಾಗಿ ವಿಭಾಗ ಮಾಡ್ತೇವೆ ಅಂತಕ್ಕಂಥದ್ದು. ಮೊದಲನೇದಾಗಿ ನೋಡಿ, ಉತ್ತರ ಭಾರತದಲ್ಲಿರ್ತಕ್ಕಂತಹ ಪರ್ವತಗಳು, ಉತ್ತರದ ಪರ್ವತಗಳು ಮತ್ತು ಆ ಒಂದು ಪರ್ವತಗಳ ಕೆಳಗಡೆ ನದಿಗಳು ಏನು ಹರಿತಾವೋ ಆ ಒಂದು ಪ್ರದೇಶದಲ್ಲಿರ್ತಕ್ಕಂತಹ ಉತ್ತರದ ಮೈದಾನಗಳು ಅಂತೇಳಿ. ಇನ್ನು ಮೂರನೇದು ಪರ್ಯಾಯ ಪ್ರಸ್ಥಭೂಮಿ ಮತ್ತು ಕೊನೆಯದು ಕರಾವಳಿ ಮೈದಾನ ಮತ್ತು ದ್ವೀಪಗಳು. ಈ ರೀತಿ ನಾವು 4 ಪ್ರಕಾರಗಳಾಗಿ ನಮ್ಮ ಒಂದು ಭಾರತದ ಪ್ರಕೃತಿಯ ವಿಭಾಗವನ್ನು ಮಾಡಿಕೊಳ್ತೇವೆ. ಇನ್ನು ಕ್ವಶನ್ ನಂಬರ್ 23,
ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ವಿವರಿಸಿ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಪಂಚವಾರ್ಷಿಕ ಯೋಜನೆಗಳೇನಿದಾವೋ ಇವುಗಳ ಉದ್ದೇಶ ಏನು ಅಂತೇಳಿ ಕೇಳಿದರೆ, ಯಾವ ಕಾರಣದಿಂದ ಒಂದು ಯೋಜನೆಗಳನ್ನು ಅಳವಡಿಸ್ಕೊಂಡಿದ್ದೇವೆ ಅಂತೇಳಿ ನಾವು ಬರೀಬೇಕಾಗುತ್ತೆ. ಮೊದಲನೇದಾಗಿ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸ್ತಕ್ಕಂಥದ್ದು, ಎರಡನೇದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸ್ತಕ್ಕಂಥದ್ದು, ಮತ್ತು ಆರ್ಥಿಕ ಅಸಮಾನತೆಯನ್ನು ನಿವಾರಣೆ ಮಾಡ್ತಕ್ಕಂಥದ್ದು, ಮತ್ತು ಆರ್ಥಿಕ ಸ್ಥಿರತೆಯನ್ನು ತರತಕ್ಕಂಥದ್ದು. ಇವುಗಳು ಪಂಚವಾರ್ಷಿಕ ಯೋಜನೆಗಳ ಪ್ರಮುಖ ಉದ್ದೇಶಗಳಾಗಿದ್ದಾವೆ. ಕ್ವಶನ್ ನಂಬರ್ 24 ನೋಡಿ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವ್ಯಾವು? ಅಂದರೆ ಈ ಒಂದು ಸಹಾಯಕ ಸೈನ್ಯ ಪದ್ಧತಿ ಏನು ಜಾರಿಗೆ ತರ್ತಾರೋ ಬ್ರಿಟಿಷರು, ಇದಕ್ಕೆ ಏನೆಲ್ಲ ಕಂಡೀಷನನ್ನು ಹಾಕಿದ್ರು ಅಂತಕ್ಕಂಥದ್ದನ್ನು ನಾವು ಬರೀಬೇಕು. ಮೊದಲನೇ ನಿಬಂಧನೆ ಏನಪ್ಪ ಅಂದರೆ, ಭಾರತೀಯ ರಾಜ್ಯದಲ್ಲಿ ಬ್ರಿಟಿಷ್ ಸೇನಾ ತುಕಡಿಯನ್ನು ನೇಮಕ ಮಾಡ್ಕೊಳ್ಬೇಕು. ಅಂದರೆ ರಾಜರೇನು ಒಪ್ಕೊಳ್ತಾ ಇದ್ರು ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯಲ್ಲಿ, ತಮ್ಮ ರಾಜ್ಯದಲ್ಲಿ ಆ ಒಂದು ಬ್ರಿಟಿಷರ ಒಂದು ಸೇನೆಯ ತುಕಡಿಯನ್ನು ಇಟ್ಕೋಬೇಕಾಗಿತ್ತು, ಅವರ ಖರ್ಚು ವೆಚ್ಚಗಳನ್ನು ನೋಡ್ಕೋಬೇಕಾಗಿತ್ತು. ಆ ಸೇನೆಯ ವೇತನ ಮತ್ತು ನಿರ್ವಹಣೆ ಆ ರಾಜ್ಯಕ್ಕೆ ಸೇರಿದ್ದು. ಬ್ರಿಟಿಷರು ಈ ಒಂದು ಸೈನ್ಯಕ್ಕೆ ದುಡ್ಡನ್ನು ಖರ್ಚು ಮಾಡ್ತಾ ಇರಲಿಲ್ಲ. ಯಾವ ರಾಜ್ಯ ಒಪ್ಕೊಂಡಿರ್ತಿದ್ನೋ ಅವನೇ ಆ ಒಂದು ಸೈನಿಕರಿಗೆ ಸಂಬಳವನ್ನು ಕೊಡಬೇಕಾಗಿತ್ತು. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಕ ಮಾಡಿಕೊಳ್ಳಬೇಕಾಗಿತ್ತು. ಅಂದರೆ ಒಬ್ಬ ಬ್ರಿಟಿಷ್ ಅಧಿಕಾರಿ ರೆಸಿಡೆಂಟ್ ಅಂತೇಳಿ ಆ ರಾಜನ ಆಸ್ಥಾನದಲ್ಲಿ ಇರ್ತಾ ಇದ್ದ. ಭಾರತದ ಬೇರೆ ಯಾವುದೇ ರಾಜರ ಜೊತೆ ಯುದ್ಧ ಅಥವಾ ಶಾಂತಿ ಒಪ್ಪಂದ ಮಾಡಿಕೊಳ್ಬೇಕಾದ್ರೆ ಗವರ್ನರ್ ಒಪ್ಪಿಗೆ ಪಡೆಯಬೇಕಾಗಿತ್ತು. ಯಾರು ಈ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಂದವನ್ನು ಮಾಡ್ಕೊಂಡಿರ್ತಾನೋ ರಾಜ, ಅವನು ಬೇರೆ ಯಾವುದೇ ರಾಜರ ಜೊತೆ ಒಪ್ಪಂದ ಮಾಡ್ಕೊಳ್ಳೋ ಹಾಗಿರಲಿಲ್ಲ, ಯುದ್ಧನೂ ಮಾಡೋ ಹಾಗಿರಲಿಲ್ಲ. ಇಂತಹ ಕಂಡೀಷನ್ಗೆ ಅವರು ಒಳಗಾಗಿದ್ದರು. ಒಂದು ವೇಳೆ ಮಾಡಬೇಕು, ಯುದ್ಧ ಮಾಡಬೇಕು ಅಥವಾ ಒಪ್ಪಂದ ಮಾಡ್ಕೋಬೇಕು ಅಂದರೆ ಆ ಬ್ರಿಟಿಷ್ ಗವರ್ನರ್ ಅವರ ಒಪ್ಪಿಗೆಯನ್ನು ಪಡಿಬೇಕಾಗಿತ್ತು. ಅವರ ಪರ್ಮಿಷನ್ ಇದ್ದರೆ ಮಾತ್ರ ಬೇರೆಯವ್ರ ಜೊತೆ ಯುದ್ಧ ಮಾಡ್ಬೋದಾಗಿತ್ತು ಅಥವಾ ಶಾಂತಿ ಒಪ್ಪಂದಗಳನ್ನು ಮಾಡ್ಕೋಬಹುದಾಗಿತ್ತು. ಇನ್ನು ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸಬೇಕಾಗಿತ್ತು. ಅಂದರೆ ಒಂದು ವೇಳೆ ಆ ಒಂದು ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಕೊಂಡಿರ್ತಕ್ಕಂತಹ ರಾಜ್ಯದಲ್ಲಿ ಏನಾದರೂ ಸಮಸ್ಯೆ ಎದುರಾದರೆ ಬ್ರಿಟಿಷರು ಆ ಒಂದು ರಾಜ್ಯದ ರಕ್ಷಣೆಗೆ ಬರಬೇಕಾಗಿತ್ತು. ಈ ರೀತಿಯ ಒಪ್ಪಂದಗಳನ್ನು ನಾವು ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಗಮನಿಸ್ತೇವೆ. ಇನ್ನು ಲಾಂಗ್ ಟೈಪ್ ಕ್ವೆಶನ್ಸ್ ನೋಡಿ, ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳ್ತಾರೆ. ಸುಮಾರು 9 ಪ್ರಶ್ನೆಗಳು, ಅಂದರೆ 27 ಮಾರ್ಕ್ಸ್ಗಳನ್ನು ನೀವು ಇಲ್ಲಿ ಪಡೆದುಕೊಳ್ಬಹುದು ವಿದ್ಯಾರ್ಥಿಗಳೇ. ಇಲ್ಲಿ ಪ್ರಶ್ನೆಗಳನ್ನು ಮಾತ್ರ ಕೊಡ್ತಾ ಇದ್ದೇನೆ, ಡೀಟೇಲಾಗಿ ಆನ್ಸರ್ನ ಕೊಡ್ತಾ ಇಲ್ಲ. ನಿಮಗೆ ಆಲ್ರೆಡಿ ನೋಟ್ಸಲ್ಲಿ ಈ ಎಲ್ಲ ಆನ್ಸರ್ಗಳು ಇರ್ತವೆ. ಒಂದು ವೇಳೆ ಡೀಟೇಲ್ ಆನ್ಸರ್ಸ್ ಬೇಕು ಅಂದರೆ ಲಾಂಗ್ ಟೈಪ್ ಆನ್ಸರ್ಸ್ ಅಂತೇಳಿ ಕಮೆಂಟ್ ಮಾಡಿ ಈ ಒಂದು ಪ್ರಶ್ನೆಗಳಿಗೂ ಕೂಡ ಉತ್ತರಗಳನ್ನು ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡೋಣ. ಇನ್ನು 25th ಕ್ವೆಶ್ಚನ್ ನೋಡಿ, ಚಿಕ್ಕದೇವರಾಜ ಒಡೆಯರ ಸಾಧನೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲ ಅಂದರೆ ಸಂಗೊಳ್ಳಿ ರಾಯಣ್ಣನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮಗಳನ್ನು ವಿವರಿಸಿ. ಇವೆರಡರಲ್ಲಿ ನೀವು ಒಂದನ್ನು ಬರೀಬೇಕು. ಇನ್ನು ಸ್ವಾಮಿ ವಿವೇಕಾನಂದರು ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳು ಏನು ಅಂತ ಕೇಳಿದ್ದಾರೆ. 27ನೇ ಪ್ರಶ್ನೆ, ಸುರಪುರದ ದಂಗೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಇನ್ನು ಹಿಮಾಲಯ ಪರ್ವತಗಳ ಮಹತ್ವವನ್ನು ವಿವರಿಸಿ ಅಂತೇಳಿ 28ನೇ ಪ್ರಶ್ನೆಯನ್ನು ಗಮನಿಸ್ತೇವೆ. ಇದಿಲ್ಲ ಅಂದರೆ ಮಣ್ಣಿನ ಸವೆತವನ್ನು ಯಾವ ವಿಧಾನಗಳಿಂದ ನಾವು ತಡೆಗಟ್ಟಬಹುದು ಅಂತೇಳಿ ವಿವರಣೆಯನ್ನು ಕೊಡಬೇಕಾಗುತ್ತೆ. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳ ಬಗ್ಗೆ ವಿವರಣೆ ಕೊಡಿ ಅಂತ ಕೇಳಿದ್ದಾರೆ. ನಿರುದ್ಯೋಗ ಸಮಸ್ಯೆಗೆ ಪರಿಹಾರೋಪಾಯಗಳನ್ನು ವಿವರಿಸಿ ಅಂತೇಳಿ ಮತ್ತೊಂದು ಪ್ರಶ್ನೆಯನ್ನು ಗಮನಿಸ್ತೇವೆ. ಇಲ್ಲ ಅಂದರೆ ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸ್ತಕ್ಕಂತಹ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ ಇವೆರಡರಲ್ಲಿ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಬಹುದು. ಭ್ರಷ್ಟಾಚಾರ ನಿಯಂತ್ರಿಸಲು ಕೈಗೊಂಡಿರ್ತಕ್ಕಂತಹ ಕ್ರಮಗಳ ಬಗ್ಗೆ ವಿವರಿಸಿ ಅಂತೇಳಿ ಮತ್ತೊಂದು ಪ್ರಶ್ನೆ ಇದೆ. ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳನ್ನು ತಿಳಿಸಿ. ಪ್ರತಿಯೊಬ್ಬರ ಜೀವನದಲ್ಲಿ ಬ್ಯಾಂಕ್ ವ್ಯವಹಾರಗಳು ಅತ್ಯಂತ ಅವಶ್ಯಕವಾಗಿವೆ, ಏಕೆ ಸಮರ್ಥಿಸಿ. ಇನ್ನು 5th ಮೇನಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತೇಳಿ 4 ಅಂಕಗಳ 4 ಪ್ರಶ್ನೆಗಳಿರ್ತವೆ. 34th ಕ್ವೆಶ್ಚನ್ ನೋಡಿ, ಬ್ರಿಟಿಷ್ ಶಿಕ್ಷಣವು ಭಾರತೀಯರ ಮೇಲೆ ಪ್ರಮುಖ ಪರಿಣಾಮಗಳನ್ನು ಬೀರಿತು, ಸಮರ್ಥಿಸಿ ಅಂತ ಕೇಳಿದ್ದಾರೆ. ಇದಿಲ್ಲ ಅಂದರೆ ಮೈಸೂರು ಸಂಸ್ಥಾನದ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ನೀಡಿರ್ತಕ್ಕಂತಹ ಕೊಡುಗೆಗಳ ಬಗ್ಗೆ ವಿವರಣೆಯನ್ನು ನೀವು ಬರೀಬೇಕಾಗುತ್ತೆ. 35ನೇ ಪ್ರಶ್ನೆ, ರಾಜ ರಾಮ್ ಮೋಹನ್ ರಾಯರನ್ನು ಭಾರತೀಯ ನವೋದಯದ ಜನಕ ಎಂದು ಕರೀತಾರೆ. ಇದಕ್ಕೆ ಕಾರಣಗಳೇನು ಅಂತಕ್ಕಂಥದ್ದನ್ನು ವಿವರಣೆ ರೂಪದಲ್ಲಿ ಬರೀಬೇಕಾಗುತ್ತೆ. ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರ್ತಕ್ಕಂತಹ ಕ್ರಮಗಳು ಯಾವುವು ಅಂಥೇಳಿ ಮತ್ತೊಂದು ಪ್ರಶ್ನೆ. ಹಸಿರು ಕ್ರಾಂತಿಗೆ ಪ್ರೇರಕವಾದ ಅಂಶಗಳನ್ನು ವಿವರಿಸಿ. ಸೊ ಇವೆಲ್ಲ ಲಾಂಗ್ ಟೈಪ್ ಕ್ವೆಶನ್ಸ್ ಆಗಿದ್ದಾವೆ. 3 ಅಥವಾ 4 ಮಾರ್ಕ್ಸ್ಗೆ ಇವೇ ಪ್ರಶ್ನೆಗಳು ಬರಲಿಕ್ಕೆ ಚಾನ್ಸ್ ಇರುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇನ್ನು ಕೊನೆಯ ಪ್ರಶ್ನೆ 38ನೇದು ಭಾರತದ ನಕ್ಷೆಯನ್ನು ಬರೀಬೇಕು. ಅದರಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ
ಈ ಒಂದು ಪ್ಲೇಸ್ಗಳನ್ನು ನೀವು ಗುರುತಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸುಮಾರು 5 ಅಂಕಗಳನ್ನು ನೀವು ಈ ಒಂದು ನಕ್ಷೆಯ ಮೂಲಕ ಪಡೆದುಕೊಳ್ಳಬಹುದು. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಮತ್ತು ಕ್ವೆಶ್ಚನ್ ಪೇಪರ್ ನಿಮಗೆ ಈಸಿ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಯಾವುದಾದ್ರೂ ಕ್ವೆಶ್ಚನ್ಗೆ ನಿಮಗೆ ಆನ್ಸರ್ ಬೇಕು ಅಂದರೆ ಆ ಕ್ವೆಶ್ಚನನ್ನು ನೀವು ಕಮೆಂಟ್ ಮಾಡ್ಬೋದು. ಆನ್ಸರ್ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಮತ್ತೆ ಸಿಗೋಣ ವಿದ್ಯಾರ್ಥಿಗಳೇ. ಟೇಕ್ ಕೇರ್. ಬಾಯ್ ಬಾಯ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.